ಫ್ರೆಂಡ್ಸ್, ನಮಸ್ಕಾರ ರೀ. ನಾವು ಇವತ್ತು ಹೊರಗಡೆ ಸ್ಟ್ರೀಟ್ ನಲ್ಲಿ ಸಿಗೋ ಹಾಗೆ ಸ್ಯಾಂಡ್ವಿಚ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಳೋಣ. ಮಧ್ಯಾಹ್ನ ಅಥವಾ ಸಾಯಂಕಾಲ ಟೈಮ್ದಾಗ ಏನಾದರೂ ಸ್ನ್ಯಾಕ್ಸ್ ತರ ತಿನ್ಬೇಕನ್ಸಿದ್ರ ಈ ತರ ಸ್ಯಾಂಡ್ವಿಚ್ ಅನ್ನ ಮಾಡ್ಕೊಳ್ಬಹುದು. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸ್ನ್ಯಾಕ್ಸ್ಗೆ. ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡ್ ಬರೋಣ. ಮಾಡ್ಲಿಕ್ಕೆ ನಾನಿಲ್ಲಿ ಒಂದ್ ಸ್ವಲ್ಪ ತರಕಾರಿ ತಗೊಂಡಿದ್ದೀನಿ. ಒಂದು ಸೌತೆಕಾಯಿಯನ್ನ ಈ ತರ ಮೇಲಿನ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಹಾಗೆ ಈರುಳ್ಳಿ ಸಹ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಇವಾಗ ಎಲ್ಲಾನು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಒಂದು ಟೊಮೆಟೊ ಸಹ ತಗೊಂಡಿದ್ದೀನಿ. ನಿಮಗೆ ಯಾವ್ದು ಜಾಸ್ತಿ ಇಷ್ಟ ಆಗ್ತದ ಆ ತರಕಾರಿನ ಹಾಕೊಂಡು ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು ಟೊಮೆಟೊ ಹಾಗೆ ಒಂದು ಸೌತೆಕಾಯಿನ ಈ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿದ್ದೀನಿ. ಒಂದು ಕುದಿಸಿರೋ ಆಲೂಗಡ್ಡೆ ತಗೊಂಡಿದ್ದೀನಿ, ಅದನ್ನು ಸಹ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲಾನು ಈ ತರ ಈರುಳ್ಳಿ ಹಾಗೆ ಎಲ್ಲ ತರಕಾರಿ ಕಟ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಈ ಕಡೆ ನಾನು 2 ಬ್ರೆಡ್ ತಗೊಂಡಿದ್ದೀನಿ. ನಿಮ್ಮ ಹತ್ರ ವೀಟ್ ಬ್ರೆಡ್ ಇದ್ರೆ ಅದನ್ನು ಸಹ ಬಳಸ್ಕೋಬಹುದು, ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನಾನು ಬಟರ್ ಹಚ್ತಾ ಇದ್ದೀನಿ. ಬಟರ್ ಹಚ್ಚೋ ಕಾರಣ ಕ್ರಿಸ್ಪಿಯಾಗಿ ಬರ್ಲಿ ಅಂತ ಹೇಳಿ ನಾನು ಬಟರ್ ಹಚ್ಕೋತಾ ಇದ್ದೀನಿ. 2 ಬ್ರೆಡ್ಗೂ ನೀಟಾಗಿ ಬಟರ್ನ ಸ್ಪ್ರೆಡ್ ಮಾಡೋದು. ನಾನು ಅಂಗಡಿಯಲ್ಲಿ ಸಿಗುವ ಬೆಣ್ಣೆಯನ್ನ ತಗೊಂಡಿದ್ದೀನಿ. ಮನೆಯಲ್ಲಿ ಇರೋದಾದ್ರೆ ಅದು ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಗ್ರೀನ್ ಚಟ್ನಿನ ಹಚ್ಕೋತಾ ಇದ್ದೀನಿ. 1 ಬ್ರೆಡ್ಗೆ ನಾನು ಗ್ರೀನ್ ಚಟ್ನಿನ ಹಚ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದ್ ಸೈಡ್ ಬ್ರೆಡ್ ಇದೆಯಲ್ಲ, ಆ ಬ್ರೆಡ್ಗೆ ಸ್ವಲ್ಪ ಕೆಚಪ್ ಅನ್ನ ಬಳಸ್ಕೊತಾ ಇದ್ದೀನಿ. ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಕೆಚಪ್ ಆಪ್ಷನಲ್, ಇಷ್ಟ ಇದ್ರೆ ಅದನ್ನ ಬಳಸ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಗ್ರೀನ್ ಚಟ್ನಿ ಹಚ್ಕೊಂಡು ಇದನ್ನ ಮಾಡ್ಕೊಳ್ಬಹುದು. ಗ್ರೀನ್ ಚಟ್ನಿ ತುಂಬಾ ರುಚಿ ನೀಡ್ತದ ಇದ್ರೊಳಗ. ಇವಾಗ ನಾವು ತರಕಾರಿ ಏನ್ ಕಟ್ ಮಾಡಿಟ್ಟಿದ್ವಿ ಎಲ್ಲಾನು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಳ್ಳೋಣ. ನಾನಿಲ್ಲಿ ಮೊದಲು ಆಲೂಗಡ್ಡೆನ ಇಟ್ಕೊಂಡು ಹಾಗೆ ಮೇಲೆ ಈರುಳ್ಳಿ ಇಟ್ಕೊಂಡಿದ್ದೀನಿ, ನಂತರ ಟೊಮೆಟೊ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗ್ತದ ಆ ತರಕಾರಿಯನ್ನ ಇಟ್ಕೊಂಡು ನೀವು ಮಾಡ್ಕೊಳ್ಬಹುದು. ಮನೆಯಲ್ಲಿ ಏನ್ ಇರ್ತದ ಅದನ್ನ ಹಾಕೊಂಡು ಮಾಡ್ಕೊಳ್ಬಹುದು. ರೆಗ್ಯುಲರ್ ಆಗಿ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಇದ್ದೇ ಇರ್ತದ. ಅದನ್ನ ಬಳಸ್ಕೊಂಡು ಸೂಪರ್ ಆಗಿರೋ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬಹುದು. ಇವಾಗ ಮೇಲ್ಗಡೆ ಟೊಮೆಟೊ ಹಾಗೆ ಸೌತೆಕಾಯಿ ಇಟ್ಟು ಒಂದ್ ಸ್ವಲ್ಪ ಉಪ್ಪು ಹಾಗೆ ಒಂದ್ ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲೆ ಇದ್ರೆ ಅದನ್ನು ಸ್ವಲ್ಪ ಹಾಕೊಳ್ಳಿ. ಎಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕೊಂಡಿದೀನಿ. ಹಾಗೆ ಇಲ್ಲಿ ನಾನು ಚೀಸ್ ಅನ್ನ ಬಳಸ್ತಾ ಇದ್ದೀನಿ. ಒಂದು ಚೀಸ್ ಸ್ಲೈಸ್ ಹಾಕಿ ಮೇಲ್ಗಡೆ ಬ್ರೆಡ್ ನ ಕ್ಲೋಸ್ ಮಾಡಿದ್ದೀನಿ. ಒಂದು ತವಾ ಇಟ್ಕೊಂಡು ಬಿಸಿ ಆದ ನಂತರ ಸ್ವಲ್ಪ ಬಟರ್ ಹಾಕೊಂಡು ಅದರ ಮೇಲ್ಗಡೆ ಸ್ಯಾಂಡ್ವಿಚ್ ಇಟ್ಟು ಒಂದ್ ಸೈಡ್ ನೀಟಾಗಿ ಫ್ರೈ ಆದ್ಮೇಲೆ ಇನ್ನೊಂದ್ ಸೈಡ್ ಕೂಡ ಸ್ವಲ್ಪ ಬಟರ್ ಹಚ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. 2 ಸೈಡ್ ಬಟರ್ ಹಚ್ಚೋದ್ರಿಂದ ಬಹಳ ಕ್ರಿಸ್ಪಿಯಾಗಿ ಅಂದ್ರೆ ಕ್ರಂಚಿಯಾಗಿ ಬರ್ತದ. ಒಳಗಡೆ ಮೃದುವಾಗಿ, ಮೇಲ್ಗಡೆ ಕ್ರಂಚಿಯಾಗಿ ಸೂಪರ್ ಆಗಿರ್ತದ ಸ್ಯಾಂಡ್ವಿಚ್. ಇವಾಗ ನೋಡ್ಬೋದು ರೆಡಿ ಆಗ್ಯದ. ಚೀಸ್ನು ಸಹ ನೀಟಾಗಿ ಕರ್ಗ್ಯದ. ನಾನಿಲ್ಲಿ 2 ಸ್ಯಾಂಡ್ವಿಚ್ ನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ಯಾಂಡ್ವಿಚ್ ನು ಅದೇ ತರ ಒಂದ್ ಸೈಡ್ ಇಟ್ಕೊಂಡಿದ್ದೀನಿ. ಮೇಲ್ಗಡೆನು ಸಹ ನಾನಿಲ್ಲಿ ಬಟರ್ ಹಚ್ಕೊಂಡಿದ್ದೀನಿ, ಅಂದ್ರೆ 2 ಸೈಡ್ ನೀಟಾಗಿ ಕ್ರಿಸ್ಪಿಯಾಗಿ ಬರ್ಲಿ ಅಂತ ಹೇಳಿ ಬಟರ್ ಹಚ್ಕೊಂಡಿದ್ದು. ಇವಾಗ ಕಟ್ ಮಾಡಿ ನೋಡೋಣ ಒಳಗಡೆ ಯಾವ ತರ ಇದೆ ಅಂತ. ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಬಂದದಂತ ಹೇಳಿ. ನೋಡಿದ್ರೇನೆ ಬಾಯಲ್ಲಿ ನೀರ್ ಕಡ್ಲಾತದ. ಮೇಲ್ಗಡೆ ಕ್ರಿಸ್ಪಿ ಆಗಿ, ಒಳಗಡೆ ಮಸಾಲ, ತರಕಾರಿ, ಚೀಸ್ ತುಂಬಾ ರುಚಿಯಾಗಿರ್ತದ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಗ್ಯದ ಅನ್ಕೊಂಡಿದೀನಿ. ಇಷ್ಟ ಆದ್ರ ತಡ ಮಾಡಬೇಡಿ, ಒಂದ್ ಲೈಕ್ ಮಾಡಿ. ಇದೇ ತರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡಿಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.